ನಮಸ್ತೆ. ಇವತ್ತು ನಾವು ಬುದ್ಧಿರ್ಬಲಂ ಲೇಹ್ಯವನ್ನು ಮಾಡ್ತಾಯಿದ್ದೀನಿ. ಒಂದೆಲ್ಗ ಜವಾರಿ ಒಂದೆಲ್ಗ ತಂದು ಕೊಟ್ಟಿದ್ದಾರೆ ನಮ್ಮ ಅಣ್ಣ ಒಬ್ಬರು. ಅದನ್ನು ಕ್ಲೀನಾಗಿ ಸೋಸಿ ತೊಳೆದು ನೀರನ್ನು ಇಂಗಿಸ್ಬಿಟ್ಟು ನಾನು ಇದನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೇನೆ. ಮೊದಲಿಗೆ ಬೆಲ್ಲವನ್ನು ಒಲೆ ಮೇಲಿಟ್ಟು ಅದಕ್ಕೆ ಸೊಪ್ಪಿನ ರಸವನ್ನೇ ಹಾಕಿ ಅದನ್ನು ನೀಟಾಗಿ ಪಾಕ ಬರೋ ಥರ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡೆಗೆ ಇನ್ನು ಏಲಕ್ಕಿ ಮತ್ತು ಲವಂಗ ಜಾಕಾಯಿಯನ್ನು ನೀಟಾಗಿ ತುಪ್ಪದಲ್ಲಿ ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಹಾಗೆಯೇ ಬೆಲ್ಲ ಪಾಕ ಸ್ವಲ್ಪ ಬಂದ ನಂತರ ಅದನ್ನು ಅದರಲ್ಲಿರುವಂತಹ ಕಸ ಏನಾದರೂ ಇದ್ದರೆ ಹೋಗಲಿ ಅಂತೇಳ್ಬಿಟ್ಟು ಕ್ಲೀನಲ್ಲಿ ತುಂಬ ಹೈಜೀನಾಗಿ ಮಾಡ್ತಾಯಿದ್ದೀವಿ. ಈಗ ಬೆಲ್ಲದ ಪಾಕವನ್ನು ನೀಟಾಗಿ ಸೋಸ್ಕೊಂಡು ಅದರಲ್ಲಿರುವಂತಹ ಕಸ ಏನಾದರೂ ಇದ್ದರೆ ಹೋಗಲಿ ಅಂತ. ಜೊತೆಗೆ ಈಗ ಬ್ರಾಹ್ಮಿಯನ್ನು ರಸ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಆ ರಸವನ್ನು ಕೂಡ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಬಜೆ. ಬೆಲ್ಲ ಪಾಕ ಕುದೀತಾ ಇದೆ ಈಗ. ಅದರ ಜೊತೆಗೆ ಅದಕ್ಕೆ ಹಾಕಲಿಕ್ಕೆ ಅಂತೇಳ್ಬಿಟ್ಟು ನಾನು ಕೆಲವೊಂದು ಚೂರ್ಣಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೋಡಿದ ಹಾಗೆ ಏಲಕ್ಕಿ, ಲವಂಗ, ಜಾಕಾಯಿ ಮತ್ತು ಬಜೆ, ಅಶ್ವಗಂಧ ಮತ್ತು ಇನ್ನೂ ಹಲವಾರು ಹೀಲಿಂಗ್ ಪ್ರಾಪರ್ಟೀಸ್ಗಳನ್ನು ಹಾಕಿದ್ದೀನಿ. ಇವತ್ತು ನಾನು ತುಂಬ ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಇದು ಮೇಧ್ಯ ರಸಾಯನ ಅಂತ ಸಿಗುತ್ತೆ, ಮತ್ತು ಬ್ರಹ್ಮ ರಸಾಯನ ಅಂತ ಸಿಗುತ್ತೆ, ಮತ್ತು ಶಂಖಪುಷ್ಪಿ ಈ ಮೂರನ್ನು ಒಟ್ಟಾಗಿ ನಾನು ಬ್ಲೆಂಡ್ ಮಾಡಿ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಉಪಯುಕ್ತ ಆಗಲಿ ಮಕ್ಕಳಿಗೆ ಮತ್ತು ದೊಡ್ಡೋರಿಗೆ ಕೂಡ ಅಂತ. ನೋಡ್ತಾ ಇರ್ಬೋದು. ಈಗ ರೆಡಿಯಾಗಿದೆ. ಇದರಿಂದ ತುಂಬ ಯೂಸಸ್ ಇದೆ. ಮಕ್ಕಳ ತೊದಲು ನೋಡಿ ಕಡಿಮೆ ಆಗುತ್ತೆ. ತೊದಲು ಮಾತಾಡ್ತಾ ಇದ್ದರು ಅಂತ ಅಂದರೆ ಅದು ಕೂಡ ಕಡಿಮೆ ಆಗುತ್ತೆ. ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಫೋಕಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಹಾಗೆಯೇ ಇಂಟ್ರೆಸ್ಟು ಚೆನ್ನಾಗಿ ಬರುತ್ತೆ. ತುಂಬ ಫ್ಲಕ್ಚುಯೇಟ್ ಆಗ್ತಾ ಇದ್ದಾರೆ ಅಂದರೆ ಅದು ಸ್ವಲ್ಪ ಮೈಂಡ್ ಕಾಮ್ನೆಸ್ ಆಗಿ ಚೆನ್ನಾಗಿ ಮಕ್ಕಳು ಓದೋ ಥರ ಇದು ಸಹಾಯ ಮಾಡುತ್ತೆ. ಅವರಿಗೆ ಕಾನ್ಸಂಟ್ರೇಷನನ್ನು ತುಂಬ ಚೆನ್ನಾಗಿ ಇನ್ಕ್ರೀಸ್ ಮಾಡುತ್ತೆ. ಹಾಗಾಗಿ ಅದನ್ನು ನಾನು ಬುದ್ಧಿರ್ಬಲಂ ಲೇಹ್ಯ ಅಂತೇಳ್ಬಿಟ್ಟು ಹೆಸರಿಟ್ಟಿದ್ದೀನಿ. ನೀವು ಕೂಡ ಮನೇಲಿ ಮಾಡ್ಕೋಬೋದು. ಈಗ ನನಗೆ ಆರ್ಡ್ರ್ ಇತ್ತು, ಹಾಗಾಗಿ ನಾನು ಪ್ರಿಪೇರ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬೇಕಾದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು.